ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪಿ ಮುದ್ದು ವ್ಲಾಗ್ಸ್. ನಾನಿವತ್ತು ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿ ಪಾಲಕ್ ರೈಸ್ನ ಮಾಡ್ತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ ಆ್ಯಂಡ್ ತುಂಬ ಈಸಿ ಕೂಡ. ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಪಾಲಕ್ ರೈಸ್ ಮಾಡೋಕ್ಕೆ ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಮತ್ತು 5ರಿಂದ 6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಬಿಟ್ಟು ನಾನು ರುಬ್ಕೊಂಡ್ಬಂದಿದ್ದೀನಿ. ಮತ್ತು ಇವಾಗ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು 1-2 ಹಸಿರು ಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಡಂಬಿನ ಆ್ಯಡ್ ಮಾಡಿಕೊಂಡು ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದ್ಮೇಲೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ ರೈಸು. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೀವು ಕೂಡ ಹೀಗೆ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡಬಹುದಾದಂಥ ರೆಸಿಪಿ ಇದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಮಕ್ಕಳು ಲಂಚ್ ಬಾಕ್ಸಿಗೆಲ್ಲ ಆರಾಮಾಗಿ ಬೇಗ ಮಾಡಿ ಈಸಿಯಾಗಿ ಲಂಚ್ ಬಾಕ್ಸನ್ನೆಲ್ಲ ಅವರಿಗೆ ಪ್ಯಾಕ್ ಮಾಡಿ ಕೊಡ್ಬೋದು. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಆ್ಯಂಡ್ ಸೂಪರಾಗಿ ಕಾಣಿಸ್ತಿದೆ ಅಂತ. ನಾನಂತೂ ತಿಂದೆ, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಇದು ನನ್ನ ಇವತ್ತಿನ ಬೆಳಗ್ಗಿನ ಟಿಫನ್ ಆಗಿತ್ತು. ಮತ್ತು ಹಾಗೆ ಮಧ್ಯಾಹ್ನ ಇವತ್ತಂತೂ ತುಂಬ ಬಿಸಿಲಿತ್ತು. ಆದ್ದರಿಂದ ನಾನು ಕರ್ಬೂಜ ಹಣ್ಣು ಜ್ಯೂಸ್ ಮಾಡೋಣ ಅಂತ ಹೇಳಿ ಕರ್ಬೂಜ ಹಣ್ಣನ್ನ ತೊಗೊಂಡಿದ್ದೀನಿ. ನಮ್ಮ ಮನೇಲಿ 5 ಜನ ಇದ್ದಿದ್ದರಿಂದ 5 ಕರ್ಬೂಜ ಹಣ್ಣನ್ನ ತೊಗೊಂಡಿದ್ದೆ. ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಮತ್ತು ಅದನ್ನು ಸ್ವಲ್ಪ ಮೇಲ್ಗಡೆ ಭಾಗನ ನಾನು ಕಟ್ ಮಾಡಿಕೊಂಡು ಒಳಗಡೆ ಇರೋ ಹಣ್ಣನ್ನೆಲ್ಲ ನಾನು ಸೆಪ್ರೇಟ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಸೆಪ್ರೇಟ್ ಮಾಡಿದ್ದಾದಮೇಲೆ ಎಲ್ಲ ಹಣ್ಣು 5 ಹಣ್ಣಿತ್ತಲ್ವ, 5 ಹಣ್ಣನ್ನು ನಾನು ಸೆಪ್ರೇಟ್ ಮಾಡ್ತಾಯಿದ್ದೀನಿ. ಅದು ಸಿಪ್ಪೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಏನಕ್ಕೆ ಯೂಸ್ ಮಾಡ್ತೀನಿ, ಹೇಗೆ ಯೂಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಬಟ್ ನೋಡಿ, 5 ಹಣ್ಣುದು ಕೂಡ ನಾನು ಒಳಗಡೆ ಇರೋ ಹಣ್ಣನ್ನು ನಾನು ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಇದರಲ್ಲೇ ಜ್ಯೂಸನ್ನ ಮಾಡಿ ಅದರೊಳಗಡೆ ನಾನು ಜ್ಯೂಸನ್ನ ತುಂಬಿಸಿ ಫ್ರೀಝರಲ್ಲಿ ಇಡೋದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಜ್ಯೂಸ್ ಜಾರ್ ತೊಗೊಂಡು ಅದಕ್ಕೆ ಕರ್ಬೂಜ ಹಣ್ಣು ಮತ್ತು ಏಲಕ್ಕಿ, ಸಕ್ಕರೆ ಅದೆಲ್ಲ ಹಾಕ್ಕೊಂಡು ಅದಕ್ಕೆ ವೆನಿಲಾ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಐಸ್ ಕ್ರೀಮ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾನು ಹಾಲನ್ನ ಕಾಯಿಸಿ ಇಟ್ಕೊಂಡಿದ್ದೆ. ಆ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ರುಬ್ಕೊಂಬರೋಣ ಬನ್ನಿ. ನೋಡಿ, ಜ್ಯೂಸನ್ನ ರುಬ್ಬಿದ್ದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಜ್ಯೂಸು. ಇವಾಗ ನಾನು ಅದು ಸಿಪ್ಪೆ ಇತ್ತಲ್ವ ಅದಕ್ಕೆ ಜ್ಯೂಸನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಎಲ್ಲದಕ್ಕೂ ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ಇವಾಗ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಕೋಲ್ಡ್ ಆದಮೇಲೆ ಆಮೇಲೆ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ನಿಮ್ಮ ಮನೇಲೂ ಕೂಡ ನೀವು ಕೂಡ ಮಕ್ಕಳಿಗೆ ಇದೇ ಥರ ಮಾಡಿಕೊಡಿ. ಏನೋ ಡಿಫ್ರೆಂಟಾಗಿ ಅನಿಸುತ್ತೆ ಅವ್ರ ಮಕ್ಕಳಿಗೆ, ಏನೋ ಡಿಫ್ರೆಂಟಾಗಿ ಮಾಡಿಕೊಡ್ತಿದ್ದಾರೆ ಅಂತ. ಬಿಸಿಲಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ತಣ್ಣಗೆ. ನೀವು ಮಾಡಿಕೊಡಿ. ಜ್ಯೂಸೆಲ್ಲ ಮಾಡಿ ಕುಡ್ದಿದ್ದಾದಮೇಲೆ ಜ್ಯೂಸ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಅದೆಲ್ಲ ಆದಮೇಲೆ ನಾನು ನಮ್ಮ ಕ್ಯೂಟೀಸ್ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ನೋಡಿ, ಅವರು ಬಿಸ್ಕೆಟ್ ಇದ್ದರೆ ಮಾತ್ರ ಮಾತನ್ನ ಕೇಳೋದು. ಹೇಗೆ ಕೇಳ್ತಾರೆ ಅಂತ. ಸಿಟ್ ಚರಿ, ಸಿಟ್ ಸಿಟ್ ಸಿಟ್. ಗಿವ್ ಮಿ ಸೆಕೆಂಡ್. ಚರಿ, ಗಿವ್ ಮಿ ಸೆಕೆಂಡ್. ಚರಿ, ಗಿವ್ ಮಿ ಸೆಕೆಂಡ್. ಗಿವ್ ಮಿ ಸೆಕೆಂಡ್. ಚರಿ, ಗಿವ್ ಮಿ ಸೆಕೆಂಡ್. ಥ್ಯಾಂಕ್ ಯು. ಗಿವ್ ಮಿ ಸೆಕೆಂಡ್. ಗಿವ್ ಮಿ ಸೆಕೆಂಡ್. ಬರೀ ಗಿವ್ ಮಿ ಥ್ಯಾಂಕ್ಸ್. ಗಿವ್ ಅವನಾದರೂ ಥ್ಯಾಂಕ್ಸ್ ಕೊಡ್ತಾರೆ, ನೀನು ಅದು ಕೊಡಲ್ವಲ್ಲೇ. ಗಿವ್ ಮಿ ಥ್ಯಾಂಕ್ಸ್.
ಗಿವ್ ಮಿ ಥ್ಯಾಂಕ್ಸ್, ಗಿವ್ ಮಿ ಥ್ಯಾಂಕ್ಸ್, ಗಿವ್ ಮಿ ಥ್ಯಾಂಕ್ಸ್. ಬಡ್ಕೊಳ್ಳೋದು ನಿಲ್ಲಿಸು. ಗಿವ್ ಮಿ ಸೆಕೆಂಡ್. ಸರಿ, ನೋ, ಗಿವ್ ಮಿ ಸೆಕೆಂಡ್. ಥ್ಯಾಂಕ್ ಯು. ಗಿವ್ ಮಿ ಸೆಕೆಂಡ್. ಸರಿ, ಗಿವ್ ಮಿ ಸೆಕೆಂಡ್. ಸರಿ, ಓಯ್, ಗಿವ್ ಮಿ ಸೆಕೆಂಡ್. ನೋಡಿ ಗೈಸ್, ನೋಡಿ ಏನು ಬಡ್ಕೊತಾಳೆ ನೋಡಿ. ಥ್ಯಾಂಕ್ ಯು ಮಗನೆ, ಕ್ಯಾಚ್. ಗಿವ್ ಮಿ ಸೆಕೆಂಡ್. ಸರಿ, ಅಪ್ ಅಪ್. ಸರಿ, ಅಪ್ ಅಪ್ ಅಪ್. ಸರಿ, ಅಪ್. ಏನೇನಿಂದು ಹಾಂ? ಬಿಸ್ಕೆಟ್ ಇದ್ದರೆ ಏನೂ ಕೇಳಲ್ಲ ಮಗ. ಬಿಸ್ಕೆಟ್ ಇದ್ದರೆ ಸಾಕು ಮಗಗೆ. ಕ್ಯಾಚ್ ಕ್ಯಾಚ್. ಸರಿ, ಅಲ್ಲೆಲ್ಲ ಕ್ಯಾಚ್. ಸಿಟ್ ಸಿಟ್ ಸಿಟ್. ಗುಡ್ ಗರ್ಲ್, ಗುಡ್ ಗರ್ಲ್. ಸಿಟ್. ಏಯ್, ಸಿಟ್. ಕ್ಯಾಚ್. ಕ್ಯಾಚ್ ಕ್ಯಾಚ್. ಹುಡ್ಕೋದು ನೋಡಿ ಅವಳು ಬಿಸ್ಕೆಟ್ ಎಲ್ಲೆಲ್ಲಿದೆ ಅಂತ. ನೋಡಿ ನೋಡಿ ಹಿಂಗೆ ಹುಡುಕ್ತಾಳೆ ನೋಡಿ, ಎಲ್ಲನ ಇದೆಯಾ ಏನು ಅಂತ. ಬಿಸ್ಕೆಟ್ ಇದ್ದರೆ ಸಾಕು ಇವ್ರಿಗೆ. ಏನೋ ಐತೆ, ಇರೋ ಇರು, ಇಲ್ಲೇನೋ ಐತೆ, ಇರು ಇರು. ನೋಡಿಲ್ಲ ಏನೇನು ಮಾಡ್ಕೊಬಂದಿದ್ಯಾ, ಆಚೆ ಹೋಗಿ ನೋಡಿ ಏನೇನೋ ತಗೊಬಂದಿದ್ಯಾ. ಇಲ್ಲಿ ಸರಿ, ಇಲ್ಲಿ ತಗೋ. ಸರಿ, ಇಲ್ಲ ನೋಡು. ಸರಿ, ಇಲ್ಲ ಇಲ್ಲಿ ನೋಡು. ಏಯ್, ಇಲ್ಲಿ ನೋಡು. ಮುಗಿಸ್ತಾ ಇರಿ. ಖಾಲಿ ಆಯ್ತಲ್ಲಿ. ಇಲ್ಲ ನೋಡಿ, ಬಿಸ್ಕೆಟ್ ಖಾಲಿ ಆಯ್ತು. ಹಾಂ, ಖಾಲಿ ಆದರೂ ಮುಗಿಸೋದು. ಇನ್ನೂ ಬೇಕು ಅಂತ ಹಾಕ್ದೆ ಅಲ್ವಾ? ಓಯ್ ಬಜಾರಿ, ಹೊಟ್ಟೆ ತುಂಬಿಲ್ಲ ಮಗಕ್ಕೆ? ನೋಡಿ ನೋಡಿ ಎಷ್ಟು ಜೋರು ಇವಳ್ದು. ಬರ್ತಾರೆ ಆಮೇಲೆ ಎಲ್ಲರೂ. ಹೇ, ಓಕೆ, ಖಾಲಿ ಆಯಿತು ಬಿಸ್ಕೆಟು ಮಕ್ಕಳೇ. ಬಾಯ್ ಬಾಯ್. ಬಜಾರಿ ಬಜಾರಿ. ಏಯ್ ಬಜಾರಿ, ಎಲ್ಲಿ ನೋಡು ಬಜಾರಿ. ಇವನಂತೂ ಸೈಲೆಂಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಗಾಯ್ಸ್.